ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಎದ್ದೇಳ್ತಾ ಇದ್ದೀನಿ. ಅಥರ್ವ ಅಂತಲೇ ಬರ್ತಾಯಿದೆ ನನಗೆ. ಆರ್ಯನ್ ಇನ್ನೂ ಮಲ್ಕೊಂಡಿದ್ದಾನೆ. ಸೊ ಇವಾಗ ಹೇಳಿದ್ನಲ್ಲ, ಬೆಟರ್ ಮುಂಚಿನಕ್ಕಿಂತ ಇವಾಗ ನಿದ್ರೆ ಕೊಡ್ತಾನೆ. ಸೊ ಹಾಗಾಗಿ ಇಷ್ಟು ಬೇಗ ಎದ್ದೇಳಿ. ಈಗ ಟೈಮ್ ಒಂದು 7:15 ಆ ಥರ ಆಗಿದೆ. ಮುಂಚೆ ಅಂತೂ ನಿದ್ರೆನೇ ಕೊಡ್ತಿರ್ಲಿಲ್ವಲ್ಲ, ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಮೇ ಬಿ ನಾನು ಎದ್ದೇಳ್ತಾ ಇದ್ದಿದ್ದೆ 9:30, 10 ಗಂಟೆ ಆ ಥರ ಎದ್ದೇಳ್ತಾ ಇದ್ದಿದ್ದು. ಸೊ ಇವಾಗ ಏನಿಲ್ಲ, ಅವನು ಆರಾಮಾಗಿ ಮಲ್ಕೊತಾನೆ. ಜಾಸ್ತಿ ಎದ್ದೇಳಲ್ಲ. ಯಾವಾಗಲೂ ಒಂದು ನೈಟಲ್ಲಿ 2 ಸಲ ಅಥವಾ 3 ಸಲ ಅಷ್ಟೇ ಎದ್ದೇಳೋದು. ಮುಂಚೆ ಆಗಿರಲಿಲ್ಲ, ತುಂಬ ಫ್ರೀಕ್ವೆಂಟಾಗಿ ಎದ್ದೇಳ್ತಾ ಇದ್ದ. ನಾನು ಎದ್ದೇಳೋದೇ 10 ಗಂಟೆ ಆಗೋಗ್ಬಿಡೋದು. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಈಗ ಅವನು ಹಾಲು ಕುಡ್ದ ಮತ್ತೆ ಮಲ್ಕೊಂಡ. ಇನ್ನೊಂದು 1 hour ಆ ಥರ ಆದರೆ ಇನ್ನೂ ಎದ್ದೇಳೋದಕ್ಕೆ ಇನ್ನು 1 hour ಮಲಗಿರ್ತಾನೆ. ಸೊ ಅವನು ಆಲ್ಮೋಸ್ಟ್ ಏನಾಗ್ಬಿಟ್ಟಿದೆ ಅಂದರೆ, ಈಗ ತೊಟ್ಲಲ್ಲೇ ಮಲ್ಗೋದು ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಮತ್ತು ತೊಟ್ಲಲ್ಲಿ ಮಲ್ಕೊಂಡ್ರೆ ಜಾಸ್ತಿ ಹೊತ್ತು ಮಲ್ಕೊತಾನೆ. ಇನ್ನು ಬೆಡ್ ಮೇಲೆ ಮಲಗಿಸ್ಕೊಂಡಿದ್ದಾಗ ಬೇಗ ಎಚ್ಚರ ಆಗಿಬಿಡ್ತಾನೆ. ಮುಂಚೆ ತೊಟ್ಲಲ್ಲಿ ಮಲಗಿಸಿದ್ರು ಎದ್ಬಿಡ್ತಾ ಇದ್ದ, ಬಟ್ ಈಗ ತೊಟ್ಲಲ್ಲಿ ಮಲಗಿಸಿದಾಗ ಜಾಸ್ತಿ ಹೊತ್ತು ಮಲ್ಕೊತಾನೆ. ಸೊ ಈಗ ನಾನು ನನ್ನ ಮಾರ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನನಗೆ ಚಿಕ್ಕಂದಿಂದನೂ ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ. ಬಟ್ ಈಗ ಮಗು ನಿದ್ರೆ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು 9 ಗಂಟೆ 10 ಗಂಟೆ ತನಕ ನಿದ್ರೆ ಮಾಡಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಬಟ್ ಇವಾಗ ನಾನು ಬೇಗನೆ ಎದ್ದೇಳ್ತಾ ಇದ್ದೀನಿ. ಚಿಕ್ಕವಳಿದ್ದಾಗ ನನಗೆ ಹಾಲಿಡೇಸ್ ಇದ್ದರೂ ಕೂಡ 6 ಗಂಟೆ ಮೇಲೆ ಮಲಗೋದಕ್ಕೆ ಆಗ್ತಾನೆ ಇರಲಿಲ್ಲ, ಎದ್ಬಿಡ್ತಾ ಇದೆ. ಸೊ ಹಾಗಾಗಿ ನನಗೆ ಬೆಳಿಗ್ಗೆ ಬೇಗ ಎದ್ದ ಅಭ್ಯಾಸ, ರಾತ್ರಿ ಬೇಗ ಮಲ್ಕೊಂಡ ಅಭ್ಯಾಸ ನನಗೆ ಮುಂಚೆಯಿಂದನೂ ಇತ್ತು. ಸೊ ಬೆಳಿಗ್ಗೆ ಹೊತ್ತು ಬೇಗ ಹೇಳಬೇಕು ಅಂತಂದಾಗ ನನಗೆ ಏನು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು, ಮಗು ಇನ್ನೂ ಮಲಗಿದೆಯಲ್ಲ, ಅಥರ್ವ ಮತ್ತು ನವೀನ್ ನಮ್ಮನೆಗೆ ಹೋಗಿರ್ತಾರೆ. ಸೊ ಅವನಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಅವನನ್ನು ಕರ್ಕೊಂಡು ಬರ್ತಾರೆ. ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ನಾನು ನನ್ನ ಏನು ಕೆಲಸಗಳಿರುತ್ತೋ ಆ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ. ಅಥರ್ವ ಬಂದಮೇಲೆ ಅವನಿಗೆ ಟಿಫನ್ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನನಗೆ. ಸೊ ಅವ್ನು ಬರೋಷ್ಟರಲ್ಲಿ ನನ್ನ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊತೀನಿ. ಈಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು 1 ಲೋಟ ಬಿಸಿ ನೀರನ್ನು ಕುಡಿತೀನಿ. ಹಾಗೆ ನಾವು ಹೊಟ್ಟೆ ಏನಿದೆ ಅದನ್ನು ಕರಗಿಸೋದಕ್ಕೆ ನಾನು ಜೀರಿಗೆ ಮತ್ತು ಬಿಸಿ ನೀರಲ್ಲಿ ಜೀರಿಗೆನ ಕುದಿಸಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಹನಿನ ಸೇರಿಸಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಅದನ್ನು ನಾನು ಯಾವಾಗಲೂ ತೊಗೊಳ್ಳಲ್ಲ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಷ್ಟೇ ತೊಗೊತೀನಿ. ಡೈಲಿ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿತೀನಿ. ಈಗ ನಾನು 1 ಲೋಟ ಕಾಫಿ ಹಾಗೆ ಬಿಸ್ಕೆಟ್ ಏನಿರುತ್ತೆ ಅದನ್ನು ತಿಂತೀನಿ. ಹಂಗೆ ಬಿಸ್ಕೆಟು ಅಥವಾ ಬೇರೆ ಏನಾದರೂ ಇರಲೇಬೇಕು ಅಂತೇನಿಲ್ಲ, ಜಸ್ಟ್ ಕಾಫಿ ಇದ್ದರೂ ಓಕೆ. ಬಟ್ ಏನಾದರೂ ಇದ್ದರೆ ತಿಂತೀನಿ ಅಷ್ಟೇ. ಈಗ ಪಾಪು ಎದ್ದೇಳ್ತಾ ಇದ್ದಾನೆ. ಬಟ್ ಹಾಗೆ ತೂಗ್ದಿದ್ದ ತಕ್ಷಣ ಮಲ್ಕೊಂಡೇ ಬಿಟ್ಟ ಅವನು, ಎದ್ದೇಳ್ತಾನೆ ಅಂದ್ಕೊಂಡೆ. ಈಗ ಅಮ್ಮ ಬ್ರೇಕ್ಫಾಸ್ಟಿಗೆ ಇದೊಂದು ಅರ್ಜೆಂಟಾಗಿ ಮಾಡೋವಂಥ ರೆಸಿಪಿ ಅಂತ ಹೇಳ್ಬೋದು, ರವೆ ದೋಸೆ. ತುಂಬ ಲೇಟಾಗಿ ಹೋಗಿರುತ್ತೆ. ಶಿವು 8:30 ಅಷ್ಟರಲ್ಲೆಲ್ಲ ಡ್ಯೂಟಿಗೆ ಹೊರಟೋಗ್ತಾನೆ. ಅಮ್ಮ ಕೆಲವೊಂದು ಸಲ ಲೇಟಾಗಿ ಎದ್ಬಿಡ್ತಾರೆ. ಅವತ್ತು ಚೂಸ್ ಮಾಡೋದು ಅವರು ರವೆ ದೋಸೆ. ಯಾವ ಥರ ಮಾಡ್ತಾರೆ ಅಂತಂದರೆ ನೋಡಿ, ಈಗ ರವೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ, ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ರವೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಅದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾವು ದೋಸೆ ಹಿಟ್ಟು ಅಕ್ಕಿ ದೋಸೆ ಎಲ್ಲ ಮಾಡಿದಾಗ ಹಿಂದಿನ ದಿನವೇ ಅದನ್ನು ಅಕ್ಕಿ ನೆನೆಸಿ ರುಬ್ಬಿಟ್ಕೊಬೇಕು. ಬಟ್ ಇದನ್ನು ಇನ್ಸ್ಟೆಂಟಾಗಿ ರವೆ ದೋಸೆನ ಮಾಡ್ಕೊಬೋದು. ನನಗೆ ಗೊತ್ತಿರೋ ಹಾಗೆ ನಮ್ಮಮ್ಮ ಫಾಸ್ಟಾಗಿ ಮಾಡಬೇಕು ಏನೋ ಒಂದು ರೆಸಿಪಿ ಅಥವಾ ಆ ಥರ ಯಾವಾಗಲಾದರೂ ಹಠ ಮಾಡ್ತಿರ್ತಾನೆ, ದೋಸೆನೇ ಬೇಕು ಅಂತ ಅಂದಾಗ ಕ್ವಿಕ್ಕಾಗಿ ಮಾಡೋವಂಥದ್ದು ಈ ರವೆ ದೋಸೆ. ಚೆನ್ನಾಗಿರುತ್ತೆ, ಏನಿಲ್ಲ ತಿನ್ಬೋದು. ಹಾಗಾಗಿ ಇವತ್ತು ಕೂಡ ಅಮ್ಮ ಸ್ವಲ್ಪ ಲೇಟಾಗಿದ್ದರು. ಹಾಗಾಗಿ ಅವರು ಇವತ್ತು ಅದೇ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಗ್ರೇವಿ ಕೂಡ ಇತ್ತು, ನೈಟ್ ಗ್ರೇವಿ ಮಾಡಿದ್ದಿದ್ದು. ಹಾಗಾಗಿ ಗ್ರೇವಿಲಿ ತಿನ್ನೋರು ಗ್ರೇವಿ ತಿನ್ನಲಿ, ಚಟ್ನಿಲಿ ತಿನ್ನೋರು ಚಟ್ನಿ ತಿನ್ನಲಿ ಅಂತ ಅಂದ್ಬಿಟ್ಟು ಅದನ್ನೇ ದೋಸೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರವೆ ನೀರು ಮತ್ತು ಸಾಲ್ಟ್ ಹಾಕಿ ರುಬ್ಬಿಟ್ಕೊಂಡ್ರೆ ದೋಸೆ ಹಾಕಿದಾಗ ಅದು ಈ ಥರ ಬರುತ್ತೆ. ತುಂಬ ಕ್ವಿಕ್ಕಾಗೇ ಮಾಡ್ಕೊಬೋದು. ಸೊ ಈಗ ದೋಸೆ ಹಾಕ್ತಾಯಿದ್ದಾರೆ. ಶಿವನು ಬೇಗ ಹೊರಡಬೇಕಲ್ಲ. ನವೀನ್ಗಂತೂ ಈ ದೋಸೆ ಇಡ್ಲಿ ಈ ಥರ ಬ್ರೇಕ್ಫಾಸ್ಟ್ ಎಲ್ಲ ಇಷ್ಟ ಆಗಲ್ಲ. ಆದಷ್ಟು ಅವರು ರೈಸ್ ಐಟಮ್ಸ್ನೇ ಇಷ್ಟಪಡ್ತಾರೆ. ಬಟ್ ಕೆಲವೊಂದು ಸಲ ಮನೇಲಿ ಮಾಡಿದಾಗ ತಿನ್ನಲೇಬೇಕಲ್ಲ ಅಂತ ಅಂದ್ಬಿಟ್ಟು ತಿನ್ನೋದು ಅಷ್ಟೇ. ನಂಗೆ ಆ ಥರ ಏನೂ ಇಲ್ಲ, ನಾನು ತಿಂತೀನಿ, ಇಷ್ಟ ಆಗುತ್ತೆ ನನಗೆ. ಗುಡ್ ಮಾರ್ನಿಂಗ್. ಫ್ರೆಶ್ ಆಗಿಬಿಟ್ಟು ಬಂದ? ಸ್ನಾನ ಮಾಡ್ಕೊಂಡು ಬಂದ? ಸ್ನಾನ ಮಾಡ್ದೇನೋ? ಈಗ ಬಂದೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ದ?
ಯಾರು ಮಾಡ್ಸಿದ ಸ್ನಾನ? ಡ್ಯಾಡಿ ಮಾಡಿಸಿದ್ರಾ? ಓಕೆ, ಈಗ ಟೈಮ್ ಆಗ್ತೈತೆ. ಬೇಗ ಬೇಗ ಬ್ರೇಕ್ಫಾಸ್ಟ್ ದೋಸೆ ತಿಂದು ಸ್ಕೂಲ್ಗೆ ರೆಡಿ ಆಗ್ಬೇಕು. ಸ್ಕೂಲ್ಗೆ ಲಂಚ್ ಬ್ಯಾಗ್ನ ಮಲ್ಕೋಬೇಕು, ರಾತ್ರಿ ಏನಾಗಿದ್ದಪ್ಪ? ಸ್ಕೂಲ್ಗೆ ರೆಡಿ ಆಗ್ಬೇಕು. ಸ್ಕೂಲ್ ಲಂಚ್ ಬ್ಯಾಗ್ ಎಲ್ಲಿ ಕೇಳಿ? ಲಂಚ್ ಬ್ಯಾಗ್ ನೀನು ಮೊನ್ನೆ ಮರ್ತ್ಕೊಂಡ್ ಬಂದಲ್ಲ. ವಾ, ಫೋನ್ ಮಾಡಿ ಇವಾಗ ತಗೊಬನ್ನಿ. ಏನು ಅಂಕಲ್ ಕಾಲ್ ಮಾಡು ಅಂಕಲ್. ಈಗ ಅವ್ರ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರ್ತಾರಲ್ಲ, ಹೇಗಿದ್ರು ಲಂಚ್ ಬ್ಯಾಗ್ ತರ್ಸ್ಕೋ. ಅಥರ್ವಾ ಸಾಕಿದ್ರಾಯ್ತು. ಬಾ ಈ ಕಡೆ. ಪಾಪ ಇಲ್ಲಿ ಅಥರ್ವಾ. ಫ್ರೆಂಡ್ಸ್, ಆರ್ಯನ್ ಎದ್ದ, ಮತ್ತೆ ಹಾಲು ಕುಡ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟ. ನಾನು ಆ್ಯಕ್ಚುಲಿ ಅವ್ನಿಗೆ D3 ಹಾಕಬೇಕು. ಇದು ನ್ಯೂ ಮಾಮ್ಸ್ಗೆ ಗೊತ್ತಿರುತ್ತೆ, ಮಸ್ಟ್ ಆ್ಯಂಡ್ ಶುಡ್ 1 ವರ್ಷದವರೆಗೂ D3 ಮಸ್ಟ್, D3 ಡ್ರಾಪ್ಸು. ಸೊ ಇದನ್ನ ಹಾಕೋದ್ರಿಂದ ಏನಂತ ಅಂದರೆ ಬ್ಲಡ್ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ. ಸೊ ಇದು ತುಂಬಾ ಮಸ್ಟ್ ಅಂತ ಹೇಳ್ಬೋದು. ಇದನ್ನು ಹಾಕಲೇಬೇಕು. ಅಪ್ ಟು 1 ಇಯರ್ವರೆಗೂ ಇದು D3 ಡ್ರಾಪ್ಸ್ನ ಹಾಕಲೇಬೇಕು. ಸೊ ಇದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಸೊ ಇದನ್ನ ಮಾರ್ನಿಂಗ್ 1 ಟೈಮ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಅಂದರೆ ಮಲ್ಟಿ ವಿಟಮಿನ್ ಆ್ಯಂಡ್ ಮಲ್ಟಿ ಮಿನರಲ್ ಡ್ರಾಪ್ಸ್ ಬೆವೆನ್ ಅಂತ ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಮಾರ್ನಿಂಗ್ ಯೂಸ್ ಮಾಡುವಂಥದ್ದು ಅವನಿಗೆ. ಆಮೇಲೆ ಇದೊಂದು ಕಾಲ್ಸ್ಪೆಕ್ಟ್ ಅಂತ ಅಂದ್ಬಿಟ್ಟು ಇದೊಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ವಿತ್ ವಿಟಮಿನ್ D3 ಆ್ಯಂಡ್ ವಿಟಮಿನ್ B12. ಇದನ್ನ ಬೆಳಿಗ್ಗೆ ರಾತ್ರಿ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ 3 ಅವನಿಗೆ ಯೂಸ್ ಮಾಡುವಂಥದ್ದು. ಈಗ ಒಂದು ತಕ್ಷಣ ಮಲ್ಕೊಂಡೇ ಬಿಟ್ಟ, ನನಗೆ ಹಾಕೋಣ ಅಂದ್ಕೊಂಡೆ. ಸೊ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ರಾತ್ರಿ ಎಲ್ಲ ಮುಂಚೆ ನಿದ್ರೆ ಕೊಡ್ತಾ ಇರ್ಲಿಲ್ವಲ್ಲ, ಅವಾಗ ನನ್ನ ರೂಟೀನ್ ಒಂಥರ ಕಂಪ್ಲೀಟಾಗಿ ಚೇಂಜ್ ಇತ್ತು. ನಾನು ಫುಲ್ ಮಂಕ ಥರನೇ ಇದ್ದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಎದ್ಬಿಡ್ತಾನೆ. ಅವನು ಎದ್ದಿದ ತಕ್ಷಣ ಅವನಿಗೆ ಫ್ರೆಶ್ ಅಪ್ ಮಾಡಿಸಿ, ನೆನ್ನೆ ಆ್ಯಕ್ಚುಲಿ ಅವನಿಗೆ ತಲೆಗೆಲ್ಲ ಸ್ನಾನ ಮಾಡಿಸಿದ್ದು. ಸೊ ಇವತ್ತು ಮೈಗಷ್ಟು ಸ್ನಾನ ಮಾಡಿಸೋದು. ಅಥರ್ವಾ, ಈಗ ನೀನು ಟಿಫನ್ ಮಾಡಬೇಕು ಆಯ್ತಾ? ನಾನು ದೋಸೆ ತಿನ್ನಿಸ್ಕೊಡ್ತೀನಿ ನಿನಗೆ. ತಮ್ಮ ಪಾಪನ ಮಲಗಿಸ್ಬಿಟ್ಟು ನಾನು ಈಗ ಬಂದು ನಿಂಗೆ ದೋಸೆ ತಿನ್ನಿಸ್ಕೊಡ್ತೀನಿ. ಓಕೆನಾ? ಓಕೆ. ಈಗ ಅಥರ್ವಂಗೆ ಟಿಫನ್ ಮಾಡಿಸೋಣ ಅಂತ ಬಂದೆ. ಪಾಪು ಇನ್ನೂ ಮಲ್ಕೊಂಡೇ ಇದ್ದ. ಇವನಿಗೆ ತಿಂಡಿ ತಿನ್ನಿಸೋದೇ ನನಗೆ ದೊಡ್ಡ ಟಾಸ್ಕ್ ಆಗುತ್ತೆ. ಸ್ಕೂಲಲ್ಲಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿರೋದೆಲ್ಲನೂ ತಿನ್ಕೊಂಡು ಬರ್ತಾನೆ. ಮನೇಲಿ ಮಾತ್ರ ಏನು ನಕ್ರನೋ ಏನೋ ಗೊತ್ತಿಲ್ಲ. ಅದರಲ್ಲೂ ಏನಂತಂದರೆ, ಈಗ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಯಿತು ನೋಡಿ. ವೆದರ್ ಅಂದರೆ ಚಳಿಗಾಲದಿಂದ ಈಗ ಬೇಸಿಗೆ ಕಾಲಕ್ಕೆ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ಇವನಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗಬೇಕಾದ್ರೆ ಒಂದು ಸಲ ಜ್ವರ ಬಂದು ಹೋಗ್ಬಿಡ್ಬೇಕು. ಹಾಗೆ ಫೀವರ್ ಕೂಡ ಬಂದಿತ್ತು ಇವನಿಗೆ. ಫೀವರ್ ಬಂತು ಅಂದರೆ ಊಟನೇ ಮಾಡಲ್ಲ ಅವನು, ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿರ್ತಾನೆ. ಆವಾಗ ಸ್ವಲ್ಪ ಇನ್ನೂ ವೆಯ್ಟ್ ಲಾಸ್ ಆಗಿಬಿಡ್ತಾನೆ. ಅವನಿಗೆ ಬೈಕೊಂಡು ಹೆದರಿಸ್ಕೊಂಡು ಊಟ ಮಾಡಿಸೋಷ್ಟರಲ್ಲಿ ನನಗೆ ಸಾಕಾಗ್ಬಿಡುತ್ತೆ. ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ನನಗೆ ತಟ್ಟೆಗೆ ಹಾಕ್ಕೊಂಡು ಬಂದಾಗ ನಾನು ಅವನಿಗೂ ತಿನ್ನಿಸ್ಕೊಂಡು ನಾನು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಬರ್ತೀನಿ. ಬಟ್ ಅವನಿಗೆ ತಿನ್ನಿಸೋ ಟೈಮಲ್ಲಿ ಅವನಿಗೆ ತಿನ್ನು ಅಂತ ಹೇಳಿ ನನಗೆ ತಿನ್ನಬೇಕು ಅನ್ನೋ ಆಸಕ್ತಿ ನನಗೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅವನಿಗೆ ತಿನ್ನಿಸ್ಬಿಡೋಣ, ನಾನು ಆಮೇಲೆ ತಿನ್ನೋಣ. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಬೇಗ ಬೇಗ ತಿನ್ಕೋಬೇಕು ಈಗ ಬಾಣಂತಿ ಅಂತ, ಬಿಸಿ ಬಿಸಿ ಇದ್ದಾಗ ತಿನ್ಬೇಕಂತ. ಬಟ್ ಮಕ್ಕಳು ಇದ್ದಾಗ ಅವ್ರನ್ನ ಕಳ್ಸೋ ತನಕ ಸಮಾಧಾನ ಆಗಲ್ಲ. ಅಷ್ಟರಲ್ಲಿ ಆರ್ಯನ್ ಎದ್ದೇ ಬಿಟ್ಟ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಹೇಳಿದ್ನಲ್ಲ, ರವೆ ದೋಸೆ ಹಾಗೆ ಚಿಕನ್ ಗ್ರೇವಿ ಇತ್ತು. ನಾನಂತೂ ಈಗ ಯಾವ ವಾರ ಏನು ಯಾವುದನ್ನು ಕಟ್ ಮಾಡ್ತಿಲ್ಲ, ಎಲ್ಲ ವಾರನೂ ತಿಂತಾಯಿದ್ದೀನಿ. ಅಮ್ಮ ಹೇಳ್ತಾ ಇರ್ತಾರೆ, ಬಾಣಂತನದಲ್ಲಿ ಅದು ಇದು ಅಂತ ಅಂದ್ಬಿಟ್ಟು ಇದು ಮಾಡಬಾರ್ದು, ಚೆನ್ನಾಗಿ ತಿನ್ನಬೇಕು. ಆಮೇಲೆ ಇದ್ದಿದ್ದೆ ಪೂಜೆ ಪುನಸ್ಕಾರ ಅಂತ ಮಾಡೋದು ಬಿಡೋದು ಎಲ್ಲ. ಸೊ ಇವಾಗ ಚೆನ್ನಾಗಿ ತಿನ್ನು ಅಂತ. ಹಾಗಾಗಿ ನಾನು ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದೆ. ಅಮ್ಮ ಗ್ರೇವಿ ಒಂಥರ, ಅಮ್ಮನ ಕೈಲಿ ಅಡುಗೆನೇ ಆ ಥರ ಇದೆ. ನಮ್ಮ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ಅಡುಗೆಯಲ್ಲಿ ಇನ್ವಾಲ್ವ್ ಆಗೋದು ಸ್ವಲ್ಪ ಕಡಿಮೆ. ಮೇ ಬಿ ವರ್ಕಿಂಗ್ ವುಮೆನ್ಸ್ಗೆ ವೆರೈಟಿ ಎಲ್ಲ ಟ್ರೈ ಮಾಡೋದಕ್ಕೆ ಎಲ್ಲ ಅಷ್ಟೊಂದು ಟೈಮೇ ಸಿಗಲ್ಲ ಅನಿಸುತ್ತೆ. ಹಾಗಾಗಿ ಒಂದಷ್ಟು ರೆಸಿಪೀಸ್ನ ಕಲ್ತ್ಕೊಂಡಿರ್ತೀವಿ, ಅದು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಟೈಮೂ ಇರಲ್ಲ. ಇನ್ನೊಂದು ವರ್ಕ್ ಪ್ರೆಷರು ಅದು ಇದು ಸಾಕಾಗಿರುತ್ತೆ. ಯಾರಾದರೂ ಏನಾದರೂ ಮಾಡಿಕೊಟ್ಬಿಟ್ರೆ ಸಾಕು, ತಿನ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟೊಂದು ಅಡುಗೆಗೆ ನಾನು ಇನ್ವಾಲ್ವ್ ಆಗೋದಕ್ಕೆ ಆಗೋದಿಲ್ಲ. ಈಗ ನಾನು ಬ್ರೇಕ್ಫಾಸ್ಟ್ ಆಯಿತು, ಪಾಪು ಕೂಡ ಆಟ ಆಡ್ತಾ ಇದ್ದಾನೆ. ಈಗ ಅಥರ್ವ ಬಂದುಬಿಟ್ಟು ಅವನನ್ನು ಆಟ ಆಡಿಸ್ತಾ ಇದ್ದಾನೆ. ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ಈಗ ರೆಡಿ ಆಗಿದ್ದಾನೆ. ನನ್ನ ಮಗ ಮೇ ಬಿ ನೆಕ್ಸ್ಟ್ ಇಯರಿಂದನೇ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು, ಅಲ್ಲಿವರೆಗೂ ಹಾಕ್ಕೊಳ್ಳಲ್ಲ. ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ, ಬಿಡು ಅಂತ ಅಂದ್ಬಿಟ್ಟು. ಅವನು ಆಟ ಆಡಿಸ್ತಾ ಇದ್ದಾನೆ ನೋಡಿ ಆರ್ಯನ್ನ. ತುಂಬ ಇಷ್ಟ ಆರ್ಯನ್ ಅಂದರೆ ಅವನಿಗೆ. ಬಂದುಬಿಟ್ಟು ಅವನು ಎಷ್ಟೊತ್ತಿಗೆ ಇವನ ಜೊತೆ ಬಂದು ಆಟ ಆಡ್ತಾನೋ ಅನ್ನಂಗೆ ಆಗ್ಬಿಟ್ಟೈತೆ ಅಥರ್ವನಿಗೆ. ಅವ್ನಿಗೆ ಹಿಂಗೆ ಈಗ ಪ್ಯಾಂಪರ್ ಫ್ರೀ ಮಾಡಿ ಬಿಟ್ಟಿದ್ದೀನಿ. ಅವ್ನಿಗೀಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ವ, ಅಲ್ಲಿ ತನಕ ಸ್ವಲ್ಪ ಪ್ಯಾಂಪರ್ ಫ್ರೀ ಇರಲಿ ಅಂತ ಅಂದ್ಬಿಟ್ಟು ಅವನ್ನ ಹಿಂಗೆ ಚಾಪೆ ಮೇಲೆ ಬೆಳಕಿದೆ ಅಲ್ಲ
ಅವನು ಆಟ ಆಡ್ತಾ ಇರ್ತಾನೆ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ತಿಂಡಿ ತಿನ್ಕೊಳ್ಳೋಣ ಅಂತ. ಇನ್ನೊಂದೇನೆಂದರೆ ಮಕ್ಕಳು ಅಮ್ಮಂದಿರು ಊಟಕ್ಕೆ ಕೂತ್ಕೊಂಡಾಗ ಏನಾದರೂ ಕುಡಿಬೇಕಾದ್ರೆ ತಿನ್ಬೇಕಾದ್ರೇ ಎದ್ಬಿಡೋದು, ಆಳೋದಕ್ಕೆ ಶುರು ಆಗೋದು. ಆರ್ಯನ್ ಕೂಡ ಸುಮಾರು ಸಲ ನನಗೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಅಥರ್ವ ಬಂದು ಆಟ ಆಡಿಸ್ತಾ ಇದ್ದ, ಅವನು ಆ ಕಡೆ ಈ ಕಡೆ ನೋಡಿಕೊಂಡು ಆಟ ಆಡ್ತಾ ಇದ್ದಾನೆ. ಇವಾಗ ಅವನಿಗೂ ಸ್ನಾನ ಮಾಡಿಸ್ಬೇಕು. ಇನ್ನೇನು ಅಥರ್ವನಿಗೆ ಸ್ಕೂಲ್ ವ್ಯಾನ್ ಬಂದುಬಿಡುತ್ತೆ, ಸ್ಕೂಲ್ಗೆ ಹೋಗಿ ಬರ್ತಾನೆ. ಸ್ಕೂಲ್ಗೆಲ್ಲ ಹೋಗೋದಕ್ಕೆಲ್ಲ ಏನು ಹಠ ಮಾಡಲ್ಲ, ಹೋಗಲ್ಲ ನಿದ್ರೆ ಮಾಡ್ತೀನಿ ಅಂತ ಮಾತ್ರ ಡೈಲಾಗ್ ಹೇಳ್ತಾ ಇರ್ತಾನೆ. ಆದರೆ ವ್ಯಾನ್ ಬಂದಿದ ತಕ್ಷಣ ಹೊರಟೋಗ್ತಾನೆ. ಅವ್ನ ಬುಕ್ಸ್ ಎಲ್ಲ ಯಾವ್ದ್ಯಾವ್ದಿದೆ, ನಾನು ಅವ್ರಿಗೆ ಮೆಸೇಜ್ ಮಾಡ್ತಾರಲ್ಲ ಯಾವ ಬುಕ್ಸ್ ತರಬೇಕು ಏನು ಅಂತ ಅಂದ್ಬಿಟ್ಟು ಟೈಮ್ ಟೇಬಲ್ ಕಳಿಸಿದ ತಕ್ಷಣ ಅಥರ್ವ ನೋಡು ಈ ಬುಕ್ಸ್ ಎಲ್ಲ ಹೇಳಿದ್ದಾರೆ ಅಂದ ತಕ್ಷಣ ಅವ್ನ ಬುಕ್ಸ್ ಎಲ್ಲ ತೆಗೆದು ಮಮ್ಮಿ ಇದಾ ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು ಅವ್ನ ಬ್ಯಾಗಲ್ಲೆಲ್ಲ ಹಾಕೊತಾನೆ. ಬಟ್ ನನ್ನ ಮಗನ ವಿಷಯದಲ್ಲಿ ಬೇಜಾರೇನೆಂದರೆ ಯೂನಿಫಾರ್ಮ್ ಮಾತ್ರ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಪ್ಕೊಳ್ಳಲ್ಲ. ಬಟ್ ನೆಕ್ಸ್ಟ್ ಇಯರಿಂದ ಅವನಿಗೆ ಕನ್ವಿನ್ಸ್ ಮಾಡೋಣ ಅಂತ ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ, ಜಾಸ್ತಿ ಏನು ಫೋರ್ಸ್ ಮಾಡ್ತಿಲ್ಲ. ಈಗ ವ್ಯಾನ್ ಬಂತು, ನವೀನ್ ಕೆಳಗಡೆ ಕಳ್ಸೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಅವನೇ ಖುಷಿಯಿಂದ ಹೋಗ್ತಾ ಇದ್ದಾನೆ ಬಾಯ್ ಅಂತ ಅಂದ್ಬಿಟ್ಟು. ಮುಂಚೆ ಆ ಥರ ಅಲ್ಲ, ನಮ್ಮ ಮನೆಯಿಂದ ಆದರೆ ಆರಾಮಾಗಿ ಹೊಟ್ಟೋಗ್ಬಿಡ್ತಾ ಇದ್ದ. ಅಮ್ಮನ ಮನೆಯಿಂದ ಕಳಿಸ್ಬೇಕಾದ್ರೆ ಅವ್ನಿಗೇನೋ ಒಂಥರ ಸಂಕಟ ಅನಿಸುತ್ತೆ, ಕೆಳಗಡೆ ಇಳ್ದೋಗ್ಬೇಕಲ್ಲ ಅನ್ನೋ ಸೋಂಬೇರಿತನೋ, ಅಥವಾ ಇವ್ರು ನನ್ನ ಬಿಟ್ಬಿಟ್ಟು ಎಲ್ಲೋ ಹೊಟ್ಟೋಗ್ಬಿಡ್ತಾರೆ ಅಂತನೋ ಏನೋ. ಸ್ಕೂಲ್ಗೆ ಹೋಗೋದು ಅಂತಂದರೆ ಹಠ ಮಾಡ್ತಿದ್ದ. ಇನ್ನೊಂದೇನೆಂದರೆ ಮೊನ್ನೆ ಒಂದು ಲಂಚ್ ಬ್ಯಾಗ್ನೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದ. ಇವತ್ತು ಬೇರೆ ಲಂಚ್ ಬ್ಯಾಗಿಗೆ ಹಾಕಿದ್ರಿ, ಆದರೆ ಮತ್ತೆ ಅಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ನ ಲಂಚ್ ಬ್ಯಾಗಿಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ನವೀನ್. ಮೊನ್ನೆನೇ ಅವ್ನು ಮರ್ತ್ಕೊಂಡು ಬಂದಿದ್ದು, ಹಾಗಾಗಿ ಇನ್ನು ಮಕ್ಕಳು ಮರ್ತ್ಕೊಬಿಡ್ತಾರೆ, ಅವ್ನಿಗೆ ಗೊತ್ತಾಗಲ್ಲ ಅವ್ನ ಲಂಚ್ ಬ್ಯಾಗ್ ಅಂತ ಅಂದ್ಬಿಟ್ಟು ಹೊಸ ಬ್ಯಾಗಿಗೆ ಹಾಕಿದ್ರೆ ಅಂದ್ಬಿಟ್ಟು ಬೇರೆ ಅವನದೇನಿದೆ ಲಂಚ್ ಬ್ಯಾಗು ಅದಕ್ಕೇ ಎಕ್ಸ್ಚೇಂಜ್ ಮಾಡಿ ಕಳಿಸ್ತಾ ಇದ್ದಾರೆ ನೋಡಿ. ಹೋಗಿ ಕುತ್ಕೊಂಡು ಅವನೇ ಹೋಗ್ಬಿಟ್ಟು ಫಸ್ಟು ಮುಂಚೆ ವ್ಯಾನ್ಗೆ ಹತ್ಸೋದೇ ದೊಡ್ಡ ಸಮಸ್ಯೆ ಆಗಿತ್ತು. ನಿಯರೇ ಇದೆ ಸ್ಕೂಲು, ಬಟ್ ನಮಗೆ ಟೈಮ್ ಎಲ್ಲ ಅಡ್ಜಸ್ಟ್ ಆಗಲ್ವೇನೋ ಅಂತ ಅಂದ್ಬಿಟ್ಟು ವ್ಯಾನ್ ಮಾಡಿ ಕಳಿಸ್ತೀವಿ. ಯಾಕಂದರೆ ಒಂದೇ ಸಮಯ ಇರಲ್ಲ. ನವೀನ್ ಕೂಡ ಬೆಳಿಗ್ಗೆನೋ ಡ್ರಾಪ್ ಮಾಡ್ಬೋದು, ಮಧ್ಯಾಹ್ನ ಅವ್ರು ಲಂಚ್ ಟೈಮ್ಗೆ ಬರೋದು ಲೇಟ್ ಆಗ್ಬೋದು, ಹಾಗಾಗಿ ವ್ಯಾನ್ ಮಾಡಿದ್ದೀವಿ. ಇವತ್ತು ನವೀನ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಮನೇಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಈಗ ಮಂತ್ ಎಂಡ್ ಇರೋದ್ರಿಂದ ಅವ್ರಿಗೂ ವರ್ಕ್ ಪ್ರೆಷರ್ ಇರುತ್ತೆ. ಇವತ್ತೇನೋ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಅಂದ್ಕೊಂಡು ಇವತ್ತು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನವೀನ್ ಸ್ವಲ್ಪ ಮನೇಲಿದ್ದರೆ ನನಗೂ ಅನುಕೂಲನೇ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವ್ರು ಆಫೀಸ್ಗೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಅಥರ್ವ ಸ್ಕೂಲಿಗೆ ಕಳ್ಸೋವರೆಗೂ ನನಗೆ ಬೇರೆ ನನ್ನ ಕೆಲಸಗಳೇನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನಾನು ಈಗ ಪಾಪುಗೆ ಮೈ ತೊಳೆದ್ಬಿಟ್ಟು ಅವನಿಗೆ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು 1-2 ಅವರ್ ನಿದ್ರೆ ಮಾಡಬೇಕು. ಸೊ ಇದಾಗಿರುತ್ತೆ ನನ್ನ ಮಾರ್ನಿಂಗ್ ರುಟೀನ್. ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.